ಜನತಾ ಪಕ್ಷಕ್ಕೆ ಜೆಡಿಎಸ್ಗೆ ಇದು 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ದಿನ ನಮ್ಮ ಮಂಡ್ಯ ಜಿಲ್ಲೆಗೆ ಅದ್ಭುತವಾದ ಒಬ್ಬ ಅಭ್ಯರ್ಥಿ ಅಂತ ಹೇಳಬೇಕಾಗಿದೆ. ಪೂಜ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಜಿ ಅವರು, ಯಡಿಯೂರಪ್ಪ ಅವರು ಮತ್ತು ಪೂಜ್ಯ ಬೇರೆಗೂ ಮಂಡ್ಯದ ಋಣವನ್ನ ತೀರಿಸಬೇಕು ಅಂತೇಳಿ ಮಂಡ್ಯದ ಅಭ್ಯರ್ಥಿಯಾಗಿ ನಮ್ಮ ಕಣಕ್ಕೆ ಇರಿಸಿದರೆ ನಮ್ಮೆಲ್ಲರ ನಮ್ಮೆಲ್ಲರ ಅದೃಷ್ಟ ಕೊಡುತ್ತೆ ಅಂತೇಳಿ ನಾನು ಕುಮಾರಣ್ಣ ಅವರಿಗೆ ನನ್ನ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಸಹ 2 ಸಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಯವರಾಗಿ ನಮ್ಮ ಮಣ್ಣಿನ ಮಗನಾಗಿ 2 ಸಾರಿ ರಾಜ್ಯವನ್ನು ಆಡಿ ನಮ್ಮೆಲ್ಲರಿಗೂ ಶಕ್ತಿ ತುಂಬಂತ ಅವರ ಸುಪುತ್ರರು ನನ್ನ ಅಣ್ಣ ವಿಜಯಣ್ಣ ಅವರು ಮಂಡ್ಯದವರು ಅಂತಾನೆ ನೋಡ್ಬೇಕು. ನೆಕ್ಸ್ಟ್ ಮಂಡ್ಯಕ್ಕೆ ಹೆಚ್ಚಿನ ಶಕ್ತಿಯನ್ನು ತಂದಿದೆ ಅಂತ ಈ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ದುಡಿಯುವಂತ ಜವಾಬ್ದಾರಿಯನ್ನು ತಗೋತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಅವರು ಸಹ ಇದೇ ಜಿಲ್ಲೆಯಲ್ಲೇ ಹುಟ್ಟು ಬೆಳೆದವ್ರು ಯಾರು ಗೊತ್ತೇಳಿ, ಅವ್ರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ GT ದೇವೇಗೌಡರು, ನಮ್ಮ ಹಿರಿಯರು, ನಮ್ಮೆಲ್ಲರಿಗೂ ಅದಕ್ಕಾಗಿ ನಾನು GT ದೇವೇಗೌಡರಿಗೆ ಅಭಿನಂದನೆ ಹೇಳಿಕ್ ಬಯಸ್ತೀನಿ. ರಾಮದಾಸ್ ಅವರಿಗೆ ಅಭಿನಂದನೆ ಹೇಳಿಕ್ ಬಯಸ್ತಾ ಇದ್ದೀನಿ. ಸಾರಾ ಮಹೇಶ್ ಅವರು ಮತ್ತೆ ಎಲ್ಲ ನಮ್ಮ ಬಿಜೆಪಿ ಲೀಡರು ಮತ್ತೆ ಮುಖಂಡರು, ನಮ್ಮ JDS ನ ಎಲ್ಲ ನಮ್ಮ ಪುತ್ರರು ಮತ್ತೆ ಎಲ್ಲರಿಗೂ ಅಭಿನಂದನೆ ಹೇಳಿ ಜಾಸ್ತಿ ಸಮಯ ತಗೊಳಕ್ ಹೋಗಲ್ಲ. ಈ ದಿನ ನಿಜ, ಯಾಕೆಂದ್ರೆ ನಾನೆಲ್ಲ ಒಂದ್ ಕಡೆ ಭಾವನೆಯಲ್ಲಿದ್ದೆ, ನಿಮ್ಗೆ ಸತ್ಯ ಹೇಳ್ಬೇಕು ಅಂತ. ಈ ಜಿಲ್ಲೆಯ ಒಂದು ಅಭಿವೃದ್ಧಿ ಬೆಳೆಸಬೇಕು, ಬಿಜೆಪಿ ಗೌರವನ್ನ ಹಾರಿಸ್ಬೇಕು ಅಂತ ನಾನು ಪಕ್ಷವನ್ನು ಕುಮಾರಣ್ಣವ್ರು ಬಿಟ್ಟು ನಾನು ಬಿಜೆಪಿಗೆ ಬಂದ. ಆದ್ರೆ ಈ ದಿನ ನಮ್ಮ ಮಂಡ್ಯ ಜಿಲ್ಲೆ ಅವರೇ ನಮ್ಮ ಬಿಜೆಪಿ ಪಕ್ಷಕ್ಕೆ ದೊಡ್ಡವರ ಆಶೀರ್ವಾದದಿಂದ ಮತ್ತು ನಮ್ಮ ಯಡಿಯೂರಪ್ಪರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಮ್ಮ ಪಕ್ಷಕ್ಕೆ ಕೈಜನ್ನ ಜೋಡಿಸಿದರು. ಪುನಃ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾಗಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಜಿಲ್ಲೆಗೆ 2 ಸಾರಿ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕವನ್ನ ರಾಜ್ಯವನ್ನ ಆಳ್ದವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತೇಳಿ ನಮ್ಗೆ ದೊಡ್ಡ ಒಂದು ಖುಷಿ, ನಮ್ಗೆ ಇದೆ. ನಮ್ಗೆ ಸ್ವಪ್ನ ಇತ್ತು ಒಂದು ಸ್ಮಾರ್ಟ್ ಸಿಟಿಯನ್ನ, ನಾನು ಸಚಿವನಾಗಿ ಸ್ಮಾರ್ಟ್ ಸಿಟಿಯನ್ನ ಮಾಡೋದಕ್ಕೆ ಪ್ರಪೋಸಲ್ ನಾನು ವಿಜಯೇಂದ್ರನ ಯಡಿಯೂರಪ್ಪ ಕಳಿಸಿದ್ರು. ಅದನ್ನ ದಯವಿಟ್ಟು ಮೊದಲನೇ ನೀವು ಕೇಳ್ತೀರಿ, ನೀವು ಬರಲೇಬೇಡಿ. ನಾವು ಸೇರಿ ನಿಮ್ಮ ಅತಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಸ್ಕೊಳ್ಳುವಂತ ನಾವು ನನ್ನ ಕರ್ನಾಟಕವನ್ನು ಸುತ್ತಿ ಶರೀರದ ಬಗ್ಗೆನೂ ಸ್ವಲ್ಪ ಜೋಪಾನ ನಿಗಾ ಇಡಬೇಕು ಅಂತೇಳಿ. ಯಾಕೆಂದ್ರೆ ನೀವು ನಾವು ನೋಡಿದ್ರೆ ಹತ್ರದಿಂದ ಇದ್ದು ಊಟ ಯಾವಾಗ ತಿನ್ನೋದು ಇವ್ರಿಗೆ ನೆನಪಿರಲ್ಲ, ನಾ ಮಲಗೋದು ನೆನಪಿರೋದು. ಯಾಕೆಂದ್ರೆ ನಾನು 2 ಸಾರಿ ಶಾಸಕನಾಗಿ ಜೊತೆಲಿದ್ದ ಕೆಲಸ ಮಾಡೋದ್ರಲ್ಲಿ ಅವ್ರ ಕೈ ಯಾರು ಹಿಡಿಯಕ್ಕಾಗಲ್ಲ. ಜೊತೆಯಿಂದಾಗಿ ವಿಜೇಂದ್ರ ಅವ್ರನ್ನ ಇದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಇದ್ರೆ. ಈ ಮಂಡ್ಯವನ್ನ 1ನೇ ಸ್ಥಾನಕ್ಕೆ ತಾವು ತಗೊಂಡು ಹೋಗ್ಬೇಕು ಅಂತೇಳಿ ನಾನು ನಾವು ಕಾಂಗ್ರೆಸ್ ಎಲ್ಲ ಒಪ್ಕೊಳ್ತಾರೆ ಅನ್ನೋದನ್ನ ಸಂದರ್ಭ ಬಂದಾಗ ಹೇಳೋಣ. ಈಗ ಹೇಳೋ ಪ್ರಶ್ನೆ ಇಲ್ಲ. ನಾವೆಲ್ಲ JDS ಕಾರ್ಯಕರ್ತರು ಹೇಗಿದ್ದೇವೆ ಅಂತ ಹೇಳಿದ್ರೆ, ನಾನು ಹತ್ರದಿಂದ ನೋಡಿದ್ದೆ. ಊಟ ತಿಂಡಿ ಪ್ರತಿಯೊಂದು ಬಿಟ್ಟು ಅದನ್ನ ನಮ್ಗೊಂದು ಪ್ರಾಕ್ಟೀಸ್ ಆಗುತ್ತೆ. ನಮ್ಮ ಬಿಜೆಪಿ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಕ್ ಬರ್ತಾ ಇದ್ರೆ, JDS ಕಾರ್ಯಕರ್ತರು ಲೀಡರ್ಗಳು ಮಾಡುವಂತ ಕೆಲಸಗಳನ್ನ ನಾವು ಈ ಸಾರಿ ಜೊತೆ ಸೇರ್ಕೊಂಡು ಕಲಿಯೋಣ. ದೇಶವನ್ನು ಹೆಚ್ಚಿನ ಸ್ಥಾನಕ್ಕೆ ಇಲ್ಲಿ 25 ವರ್ಷ ಈ ಸಾರಿ ಸರ್ಕಾರ ಬಂದಿರ್ಬೋದು. ಇದೊಂದು ಚುನಾವಣೆ ಬಿಟ್ರೆ 25 ವರ್ಷ ಬಿಜೆಪಿ JDS ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿಮ್ಗೆಲ್ಲರಿಗೂ ಒಂದ್ಸರಿ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.